ಪ್ರತಿದಿನವೂ ಚೆನ್ನಾಗಿ ಇರುವುದಿಲ್ಲ, ಆದರೆ ಪ್ರತಿದಿನದಲ್ಲೂ ಏನಾದರೂ ಒಳ್ಳೆಯದು ಇರುತ್ತದೆ. ವೆರಿ ಗುಡ್ ಮಾರ್ನಿಂಗ್, ಇದು ಥರ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು ಡೇ 6 ಆಫ್ ಬೆಂಗಳೂರು ಅಗೇನ್. ಇವತ್ತಿನ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಒಂದು ಒಳ್ಳೆ ಆಯಿಲ್ ಮಸಾಜ್ ಇಂದ. ತಿಂಡಿ ಮಾಡಿ ನಾನು ರೂಮ್ ಹುಡುಕ್ತಾ ಇದ್ದೆ, ಬಿಕಾಸ್ ವಾಯ್ಸ್ ಕೊಡಬೇಕಾಗಿತ್ತು. ಯಾಕಂದ್ರೆ ನನ್ನ ರೂಮಲ್ಲಿ 4 ಜನ ಇದ್ರು ಅಂಡ್ ಒಬ್ರು ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ವಾಯ್ಸ್ ಕೊಡೋದಕ್ಕೆ. ಎಡಿಟಿಂಗು ಮತ್ತೆ ವಾಯ್ಸ್ ಕೊಡೋದು ಒಂದು ಲೆಂತಿ ಪ್ರೊಸೆಸ್. ಆಮೇಲೆ ಬಂದು ಫ್ರೆಶ್ ಅಪ್ ಆಗಿ ಕ್ಲಾಸಿಗೆ ಹೊರಟೆ. ಬಟ್ ಆ ಟೈಮಲ್ಲಿ ನನ್ನ ಫ್ರೆಂಡ್ ಮೈಸೂರಿಂದ ITTಗೆ ಬಂದ್ರು. ಅವ್ರದ್ದು ನಾಳೆಯಿಂದ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಅವ್ರಿಗೂ ಕೂಡ ಕ್ಲಾಸ್ನ ತೋರಿಸಿ ನಾನು ಕ್ಲಾಸಿಗೆ ಹೋದೆ. ಕೆಲವೊಂದ್ ಬಾರಿ ನಾವು ಸೆಲ್ಫ್ ಡೌಟ್ ಅಲ್ಲೇ ಒದ್ದಾಡ್ತಾ ಇರ್ತೀವಿ, ಬಟ್ ನಾವು ಮಾತ್ರ ಹೀಗಿರಲ್ಲ. ನಮ್ಮ ಜೊತೆಗೆ ತುಂಬಾ ಜನ ಇರ್ತಾರೆ. ಸೊ ಡೋಂಟ್ ವರಿ, ನೀವು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಅಂತ ಕಂಪ್ಲೀಟ್ ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇವತ್ತು ಕ್ಲಾಸು ತುಂಬಾನೇ ಚೆನ್ನಾಗಿತ್ತು, ಬಿಕಾಸ್ ನಿನ್ನೆಗಿಂತ ತುಂಬಾನೇ ಮೈಂಡ್ ರಿಲ್ಯಾಕ್ಸ್ ಆಗಿತ್ತು ನನಗೆ. ಹಾಗೆ ಕ್ಲಾಸಿಗೆ ಬರ್ತಾ PGಲಿ ಊಟನ ಮಾಡಿರ್ಲಿಲ್ಲ, ಹಾಗೆ ಬಂದ್ಬಿಟ್ಟಿದ್ದೆ. ಇವತ್ತು ಬ್ರೇಕ್ ಅಲ್ಲಿ ನಮ್ಗೆ ಲಂಚ್ ಕೊಟ್ಟಿದ್ದು ಉಪ್ಪಿಟ್ಟು, ಕೇಸರಿ ಬಾತು ಹಾಗೆ ಮೆಣಸಿನಕಾಯಿ ಬಜ್ಜಿ. ತುಂಬಾ ಚೆನ್ನಾಗಿ ನಮ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾರೆ ಇಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ರು. ಅಂಡ್ ಇವತ್ತು ಕೂಡ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಎಕ್ಸೆಲ್ ನ ಕಲ್ತ್ವಿ. ಸೆಕೆಂಡ್ ಬ್ರೇಕ್ ಅಲ್ಲಿ ವಾಕ್ ಕೂಡ ಹೋಗಿದ್ವಿ. ಕ್ಲಾಸ್ ಮುಗಿಸ್ಕೊಂಡು PGಗೆ ಹೊರಟೆ. PGಗೆ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ನಾನು, ನನ್ನ ಫ್ರೆಂಡ್ ಹಾಗೆ ನನ್ನ ರೂಮ್ ಮೇಟ್ 3 ಜನ ಹೊರಟಿದ್ದು ದೇವಸ್ಥಾನಕ್ಕೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೊರಟಾಗ ಆಲ್ರೆಡಿ ಲೇಟ್ ಆಗಿತ್ತು, ಬಟ್ ದೇವಸ್ಥಾನ ಕ್ಲೋಸ್ ಮಾಡೋ ಮೊದಲೇ ಹೋಗಿದ್ವಿ. ಅಂಡ್ ಅಲ್ಲಿ ಪುಟ್ಟ ಹುಡುಗ ನಮ್ಗೆ ಸ್ವೀಟ್ ಕೂಡ ಕೊಟ್ಟ. ನೀವೆಷ್ಟು ಜನ ಮ್ಯಾನಿಫೆಸ್ಟೇಷನ್ ನಂಬ್ತೀರಾ ಅಂತ ಕಮೆಂಟ್ ಮಾಡಿ. ಇವತ್ತಿಗೆ ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.